ಶಿವಶಂಕರಣ್ಣನವರ ಆಶೀರ್ವಾದ, ಕೇಶವಣ್ಣನವರ ಆಶೀರ್ವಾದ, ಪ್ರಕಾಶ್ ಅಡ್ಡಣ್ಣ ಮತ್ತು ನಮ್ಮ ಮಂಜುನಾಥ ಸ್ವಾಮಿಗಳು ಆಶೀರ್ವಾದ, ಇವರೆಲ್ಲರೂ ಒಟ್ಟಿಗೆ ನಿಂತಿದ್ದು ಮತ್ತು ನಮ್ಮ ಡೆಲಿಗೇಟ್ಸು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ತಾಲೂಕಿನ ಸ್ವಾಭಿಮಾನ ಎತ್ತಿಡ್ದಿದ್ದಾರೆ. ಮತ್ತು ತುಂಬ ಜನ ಮುಖಂಡಗಳು ಅವ್ರನ್ನ ಯಾರ ಹೆಸರುಗಳು ಹೇಳೋಕ್ಕಾಗಲ್ಲ. ತುಂಬ ಮುಖಂಡರು ತಾಲೂಕು ಪೂರ್ತಿ ಇರ್ತಕ್ಕಂಥ ಮುಖಂಡರುಗಳು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಇವತ್ತು ಈ ಜಯ ತಂದು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಚಿರಋಣಿ ಆಗಿರ್ತೀನಿ. ಈ ತಾಲೂಕಿಗೆ ಅತಿ ಹೆಚ್ಚು ಹಾಲು ಹೋಗೋದು ಈ ತಾಲೂಕಿಂದ ನಮಗೆ ಚೀಮೂಲ್ಗೆ, ಯಾರಿಗೂ ಅದು ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೊತೀನಿ. ಅತಿ ಹೆಚ್ಚು ಹಾಲು ಕೊಡ್ತಾ ಇರೋದು ನಮ್ಮ ಗೌರಿಬಿದೂರು ಕ್ಷೇತ್ರದಿಂದ. ಇಲ್ಲಿಗೆ ಯಾವುದೇ ರೀತಿಯಾದಂಥ ನಮಗೆ ಬರಬೇಕಾದಂಥ ಏನೂ ಒಂದು ಇವನು ಯಾರೂ ತಗೊಂಡು ಬರಬೇಕಾಗಲಿಲ್ಲ. ಇವತ್ತಿಗೆ ಶಿವಶಂಕರಣ್ಣನ ಅವರ ಆಶೀರ್ವಾದ ತಗೊಂಡು ಅಣ್ಣವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೋ ಆ ರೀತಿಯಲ್ಲಿ ನಮ್ಮ ಸೀಲಿಂಗ್ ಸೆಂಟರ್ ಆಗಿರ್ಬೋದು, ಮತ್ತು ಫೀಡ್ ಫ್ಯಾಕ್ಟ್ರಿ ಒಂದು ಅಂದ್ಕೊಂಡಿದ್ವಿ. ಮತ್ತು ಇವಾಗ ಪ್ಯಾಕಿಂಗ್ ಘಟಕ ಒಂದು ಮಾಡಲೇಬೇಕು. ಅದನ್ನು ಗೌರಿಬಿದೂರಿಗೆ ತರಲಿಕ್ಕೆ ನಮ್ಮ ಸೀಲಿಂಗ್ ಸೆಂಟರ್ ಜಾಗದಲ್ಲೇ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಲ್ಲಿ ಓಡಾಟ ಮಾಡ್ತೀನಿ. ಅಣ್ಣವರ ಆಶೀರ್ವಾದದಿಂದ ತಗೊಂಡು ಬಂದೇ ಬರ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಒಂದು ಜಾಗದಲ್ಲಿ ನಮ್ಮ ಇಲ್ಲಿನ ಶಾಸಕರು ಇದು ನನ್ನ ಕ್ಷೇತ್ರ, ಯಾವನ್ನೋ ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಮಾತು ನನ್ನ ಕಿವಿಗೆ ಬಿತ್ತು. ದಯವಿಟ್ಟು ನಾನು ಗೌರಿಬಿದನೂರು ಚೀಮೂರು ಕ್ಷೇತ್ರದ ಅಭ್ಯರ್ಥಿ ಅಲ್ಲ, ಚೀಮೂರು ಕ್ಷೇತ್ರದ ಡೆಲಿಗೇಟ್ ನಾನು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇದರಲ್ಲಿ ನನ್ನದ 10-20 ತಲೆಮಾರು ಹೆಸರು ಹೇಳ್ಬಲ್ಲೆ. ನನ್ನ ಹೆಸರು ದಿನೇಶ್, ನಮ್ಮ ತಂದೆ ಹೆಸರು ಲಕ್ಷ್ಮಣ್ ರೆಡ್ಡಿ, ಅವ್ರ ತಂದೆ ಹೆಸರು ಯರಪ್ಪ ರೆಡ್ಡಿ, ಅವ್ರ ತಂದೆ ಹೆಸರು ವೆಂಕಟರೆಡ್ಡಿ. ಹಿಂಗೆ ಹೇಳ್ಕೊಡೋದು ತುಂಬ ಇಷ್ಟ ಇದೆ. ನಾನು ಇಷ್ಟ ಇದೆ, ನಾನು ಕೊಡ್ತೀನಿ. ನಾನು ಈ ಕ್ಷೇತ್ರದವನು. ನಾನು ಎಲ್ಲಿದ್ದಾನೆ ಬಂದು ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದು ಇಲ್ಲಿ ಹೊಡ್ಕೊಂಡು ಹೋಗೋಕೆ ಬಂದಿರೋನಲ್ಲ. ಈ ಕ್ಷೇತ್ರದಲ್ಲಿ ಇರೋನು, ಈ ಕ್ಷೇತ್ರದಲ್ಲಿ ಹುಟ್ಟಿರೋನು. ಈ ಚೀಮೂರು ಕ್ಷೇತ್ರ ಇದೆ, ಅಶಿದಪುರ ಕ್ಷೇತ್ರ ನಿಂತು ಗೆದ್ದು ಬಂದಿದ್ದೀನಿ. ಈ ಸ್ವಾಭಿಮಾನಿಗಳು ನನಗೆ ಗೆಲ್ಸ್ಕೊಟ್ಟಿದ್ದಾರೆ. ನಮ್ಮ ಡೆಲಿಗೇಟ್ಸು, ನಮ್ಮ ಲೀಡರ್ಸು, ಶಿವಶಂಕರಣ್ಣನವರು, ಕೇಶವಣ್ಣನವರು, ಪ್ರಕಾಶ್ ಅಡ್ಡಣ್ಣವರು, ಮಂಜುನಾಥ ಸ್ವಾಮಿಗಳು, ಇನ್ನು ಹೆಸರು ಹೇಳ್ತಿರೋ ತುಂಬ ಜನ ನನಗೆ ಪರಿಚಯನೇ ಹೇಳ್ತಿರೋ ಅಂಥವ್ರು ಕೋಟಿ ಇಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ನನಗೆ ಬ್ಯಾಕ್ ಸೈಡ್ ತುಂಬಾ ಹೆಲ್ಪ್ ಮಾಡಿ ನನ್ನನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ. ಯಾರ ಹೆಸರು ತಗೊಳಕ್ಕಾಗಲಿಲ್ಲ. ಅವರೆಲ್ಲರೂ ನನಗೆ ತುಂಬ ಜನ ಅವರು ಹೇಳ್ಬೇಕಾದ್ರೆ ತುಂಬ ಜನ ಇದ್ದಾರೆ. ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ರೆ ನಾನು ಶಿವಶಂಕರಣ್ಣನ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿ ತಗೊಂಡು ಬರ್ತೀನಿ. ಇಲ್ಲಿ ಏನು ಬೇಕಾವೆಲ್ಲನೂ ತರೋದಕ್ಕೆ ಅವ್ರ ಮಾರ್ಗದರ್ಶನದಲ್ಲಿ 1000 ಪಟ್ಟು ಬಿಡಲ್ಲ, ತಗೊಂಡು ಬಂದು ಕೊಟ್ಟು ತೋರಿಸ್ತೀನಿ ಅಷ್ಟೇ. ನಮಸ್ಕಾರ. ಧನ್ಯವಾದಗಳು. ಬಿದ್ದೆ ಅಂತ ಹೊರಡ ಬಿದ್ದೆ ಪಾಟೆ ಸೈಡ್ ಎಲ್ಲಾರ್ದು